ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೀಶ್ ಬ್ಲಾಗ್. ಕರ್ನಾಟಕದಲ್ಲಿ ಮದುವೆ ಅಥವಾ ಉಪನಯನದಂತಹ ಪ್ರಮುಖ ಆಚರಣೆಗಳ ಮೊದಲು ನಡೆಸೋ ಒಂದು ಮಂಗಳ ಕಾರ್ಯ ಹೂವಿಳ್ಯ. ಈ ಕಾರ್ಯವನ್ನು ಮಹಿಳೆಯರ ಕೈಯಿಂದ ಮಾಡಿಸಲಾಗುತ್ತೆ. ಅಲ್ಲಿ ಕನಿಷ್ಠ 5 ಅಥವಾ ಹೆಚ್ಚು ವಿವಾಹಿತ ಮಹಿಳೆಯರು ಮತ್ತು ಯುವತಿಯರನ್ನು ಆಹ್ವಾನಿಸಲಾಗುತ್ತೆ. ಆಮಂತ್ರಣಗಳನ್ನು ಹೂವಿಳಿಯ ದಿನಕ್ಕೆ 2 ದಿನಗಳ ಮೊದಲು ವಿತರಿಸಲಾಗುತ್ತೆ. ಈ ಆಹ್ವಾನವನ್ನು ನೀಡುವಾಗ ಎಣ್ಣೆಯೊಂದಿಗೆ ಅರಿಶಿನ ಕೊಂಬು ಅಥವಾ ಅರಿಶಿನ ಪುಡಿಯನ್ನು ನೀಡಲಾಗುತ್ತೆ. ಈ ದಿನದಂದು ಆಹ್ವಾನಿಸಿದ ಮಹಿಳೆಯರು ಮತ್ತು ಹುಡುಗಿಯರು ತಲೆ ಸ್ನಾನ ಮಾಡಿ ಶೃಂಗಾರವನ್ನು ಮಾಡಿಕೊಂಡು ಬರಬೇಕು. ನಂತರ ಈ ದಿನ ನಿಮ್ಮ ಮನೆ ಮುಂದೆ ರಂಗೋಲೆ ಹಾಕಿ ಅದರ ಮೇಲೆ ಮರದ ಪೀಠ ಇಟ್ಟು ಅದರ ಮುಂದೆ ಕೂಡ ರಂಗೋಲೆನ ಹಾಕಬೇಕು. ಆಮೇಲೆ ಒಂದು ಬಕೆಟ್ ನೀರಿನಲ್ಲಿ 1 ಚಮಚ ಅರಿಶಿನ ಪುಡಿನ ಮಿಶ್ರಣ ಮಾಡಿ ಇಟ್ಕೋಬೇಕು. ಮಹಿಳೆಯರನ್ನು ಮನೆ ಮೇಲೆ ನಿಂತ್ಕೊಳ್ಳೋಕೆ ಹೇಳಿ ಅರಿಶಿನ ನೀರಿನಿಂದ ಅವರ ಪಾದಗಳನ್ನು ಒಣಗಿರೋ ಟವಲ್ನಿಂದ ಅವರ ಕೈ ಕಾಲುಗಳನ್ನು ಒರೆಸಿ ನಂತರ ಅವರ ಕೈ ಮತ್ತು ಕಾಲುಗಳಿಗೆ ಕುಂಕುಮ ಅರಿಶಿನ ಹಚ್ಚಿ ನಮಸ್ಕಾರವನ್ನು ಮಾಡಬೇಕು. ಹೂವಿಳಿಯ ಸಮಾರಂಭಕ್ಕೆ ಬಂದ ಎಲ್ಲ ಮಹಿಳೆಯರಿಗೂ ಮತ್ತು ಹುಡುಗಿಯರಿಗೆ ಈ ವಿಧಾನವನ್ನು ಪುನರಾವರ್ತಿಸಬೇಕು. ಎಲ್ಲ ಮಹಿಳೆಯರಿಗೆ ಪಾದಪೂಜೆ ಮಾಡಿದ ನಂತರ ಅವರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿ ಚಾಪೆ ಅಥವಾ ಕುರ್ಚಿಗಳ ಮೇಲೆ ಕೂರೋದಕ್ಕೆ ಮಾಡಿಕೊಡ್ಬೇಕು. ಹೂವಿಳ್ಯ ಸಮಾರಂಭಕ್ಕೆ ಎಷ್ಟು ಜನರನ್ನು ನಾವು ಆಹ್ವಾನಿಸಿದೀವೋ ಅಷ್ಟು ಜನಕ್ಕೂ ಕೂಡ ತಟ್ಟೆಗಳನ್ನು ಅಥವಾ ಟ್ರೇಗಳನ್ನು ಖರೀದಿಸಿ ದಾನ ಅಥವಾ ಉಡುಗೊರೆಯಾಗಿ ನೀಡೋದಕ್ಕೆ ಪ್ರತಿಯೊಂದು ತಟ್ಟೆಯಲ್ಲಿ 5 ವಿಧದ ಹಣ್ಣುಗಳು, 1 ತೆಂಗಿನಕಾಯಿ, ಬ್ಲೌಸ್ ಪೀಸ್, 2 ವಿಧದ ಹೂಗಳು, ವೀಳ್ಯದೆಲೆ ಅಡಿ, ದಕ್ಷಿಣೆ, ಬಳೆಗಳು, ತಂಬಿಟ್ಟು, 2 ವಿಧದ ಕೋಸಂಬರಿ ಇವಿಷ್ಟನ್ನು ಸಣ್ಣ ಸಣ್ಣ ಬಟ್ಲುಗಳೆಲ್ಲ ಹಾಕಿ ನೀಟಾಗಿ ಜೋಡಿಸ್ಬೇಕು. ತಾಂಬೂಲವನ್ನು ನೀಡೋದಕ್ಕೆ ಕೂಡ ವಿಧಾನವಿದೆ. ಮಹಿಳೆಯರು ಮತ್ತು ಹುಡುಗಿಯರ ಮುಂದೆ ಈ ಮೇಲಿನ ಎಲ್ಲ ವಸ್ತುಗಳನ್ನಿಟ್ಟ ತಾಂಬೂಲವನ್ನು ಇರಿಸಿ ಎಲ್ಲ ಮಹಿಳೆಯರಿಗೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ನೀಡಿ ಅವರಿಗೆ ಕುಡಿಯೋದಕ್ಕೆ ಹಾಲು ಕೊಡಬೇಕು. ನಂತರ ಜ್ಯೂಸ್ ಕೂಡ ಕೊಡಬೇಕು. ಆಮೇಲೆ ತಿನ್ನೋದಕ್ಕೆ ಕೋಸಂಬರಿಯನ್ನು ಕೊಡಬೇಕು. ಎಲ್ಲ ಮಹಿಳೆಯರಿಗೂ ಮನೆಯ ಹಿರಿಯ ಕಿರಿಯರು ಆರತಿಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಂತರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮಂತ್ರಾಕ್ಷತೆ ನೀಡಿ ಆ ಮಂತ್ರಾಕ್ಷತೆನ ನಾವು ನಮ್ಮ ಸೆರಗಿನಿಂದ ಕೂಡ ತಗೋಬಹುದು ಅಥವಾ ನಾವು ತಲೆ ಮೇಲೆ ಕೂಡ ಹಾಕಿಸ್ಕೋಬಹುದು, ಆಶೀರ್ವಾದ ಪಡ್ಕೋಬಹುದು. ಆ ಅಕ್ಷತೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲೆಲ್ಲಿ ಮಂಗಳ ಕಾರ್ಯ ನಡೆಯುತ್ತೋ ಅಲ್ಲಿ ಚಿಮುಕಿಸಬಹುದು. ಹೋಳಿಗೆ ಮತ್ತು ಸಿಹಿ ಖಾದ್ಯಗಳೊಂದಿಗೆ ಹಬ್ಬದ ಅಡುಗೆ, ಹಬ್ಬದ ಆಹಾರವನ್ನು ತಯಾರಿಸಿ ಎಲ್ರಿಗೂ ಬಡಿಸಿ ನಾವು ಕೂಡ ಊಟ ಮಾಡಿ ಆಚರಣೆಯನ್ನು ನಾವು ಪೂರ್ತಿಗೊಳಿಸಬಹುದು.